ನಮ್ಗೆ ಹೆಂಗೆ ಆಯಿತು ಅಂತಂದರೆ, ಈಗ ಹೇಮಾವತಿ ನೀರು ಬಂದ ಮೇಲೆ ಅದು ರೋಗ ಜಾಸ್ತಿ ಆಗಿರೋದು. ಶೀತಕ್ಕೆ ಜಾಸ್ತಿ ರೋಗ. ಉಳಿತಲೇ ಇಲ್ಲ ತೆಂಗಿನ ಮರಗಳು. ನನಗೆ 80,000 ಕಾಯಿ ಆಗೋದು, ಈಗ ಬರೀ 30,000 ಬಂದಿದ್ದೀವಿ. ಅರ್ಧನೂ ಇಲ್ಲ ಸರ್. ಬೆಳೆಯೋಕ್ಕೆ ರಿಸ್ಕು ಅಂತಂದರೆ ಲೇಬರ್ ಪ್ರಾಬ್ಲಮ್ಮು ಮೇಯ್ನು. ಅದು ಬಿಟ್ಟರೆ ಈಗೆಲ್ಲ ಮಿಷಿನರಿ ಮಾಡ್ಕೊಂಬಿಟ್ಟಿದ್ದಾರೆ ರೈತರುಗಳು. ಯಾರು ಈಗ ಲೇಬರ್ದು ತೊಂದರೆ ಆಗ್ತಾ ಇರೋದ್ರಿಂದ ಮಾಡಿದ್ದಾರೆ. ಏನಾಗುತ್ತೆ ಇದಕ್ಕೆ, ತೆಂಗಿಗೆ ಸಿಕ್ಕಾಬಟ್ಟೆ ರೋಗ. ಎಲ್ಲ ಇಲ್ಲ ಸರ್, ಮೊದಲಿತ್ತದು. ಈಗ ಎಲ್ಲ ಫುಲ್ಲು ರೋಗ ಬಂದ್ಬಿಟ್ಟೈತೆ ನಮ್ಮ ಹತ್ರ. ನಮ್ಗೆ ಹೆಂಗೆ ಆಯಿತು ಅಂತಂದರೆ, ಈಗ ಹೇಮಾವತಿ ನೀರು ಬಂದ ಮೇಲೆ ಅದು ರೋಗ ಜಾಸ್ತಿ ಆಗಿರೋದು. ಶೀತಕ್ಕೆ ಜಾಸ್ತಿ ರೋಗ. ಹೇಮಾವತಿ ನೀರು ಸಿಕ್ಕಾಬಟ್ಟೆ ಶೀತ. ನಮಗೆಲ್ಲ ಪೂರ್ತಿ ನಮಗೆ ಸಾರಿಗೆಹಳ್ಳಿ ಕೆರೆ ಅಂತ ಇದೆ, ಅದು ವರ್ಷ ತುಂಬುತ್ತೆ. ನಮ್ಗೆ ನೀರಿಗೇನು ಬಂಗಿಲ್ಲ, ಬಟ್ ಅದು ಶೀತ ಜಾಸ್ತಿ ಹೇಮಾವತಿದು. ಹಂಗಾಗಿ ರೋಗನೂ ಜಾಸ್ತಿ ತೆಂಗಿನ ಗಿಡಕ್ಕೆ. ಉಳಿತಲೇ ಇಲ್ಲ ತೆಂಗಿನ ಮರಗಳು, ಅಷ್ಟು ಇದಾಗ್ತಾಯಿದೆ. ನನಗೆ 80,000 ಕಾಯಿ ಆಗೋದು, ಈಗ ಬರೀ 30,000 ಬಂದಿದ್ದೀವಿ. ಅರ್ಧನೂ ಇಲ್ಲ. ಅಷ್ಟು ರೋಗ ಬಂದ್ಬಿಟ್ಟೈತೆ ತೆಂಗಿಗೆ. ಇನ್ನು 2 ವರ್ಷ ಕಳೆದ್ರೆ ಇಷ್ಟು ಇಲ್ಲ ಅನಿಸುತ್ತೆ ನನ್ನ ಲೆಕ್ಕ. 80,000 ಕಾಯಿ ಬಂದ್ಬಿಟ್ಟಿದ್ರೆ ನೀವು ಹೌದು. ಯಾವ ಅಫಿಷಿಯಲ್ಸ್ಗೂ ಕಮ್ಮಿ ಇಲ್ಲ ರೈತ. ಅದು ಏನು ಮಾಡ್ತೀರ, ಅದು ಇಲ್ಲ. ಈಗ ಹೋದನೇ ವರ್ಷ ಎಲ್ಲ ಒಂದು 60,000 ಕಾಯಿ ಆಗಿತ್ತು, ಈ ವರ್ಷ ಬರೀ 30,000 ಕಾಯಿ ಐತಿ. ವರ್ಷ ಅಷ್ಟು ಹೋಗ್ತಲೇ ಇದ್ದಾವೆ ಮರ. ಬೆಳೆ ಕಮ್ಮಿ ಆಗ್ತಾ ಇದೆ. ಈಗ ಮುಂದಿನ ವರ್ಷಕ್ಕೆ ಇನ್ನೂ ಕಮ್ಮಿನೇ. ಹಂಗೆ ನಮ್ಮದು ಅಂತಲೇ ಅಲ್ಲ, ಎಲ್ಲ ಪೂರ್ತಿ ಇಡೀ ನಮ್ಮ ತುರುವೇಕೆರೆ ತಾಲೂಕಲ್ಲಿ, ತಿಪ್ಟೂರು ತಾಲೂಕಲ್ಲಿ ಎಲ್ಲ ತೋಲು ರೋಗವೇ. ಸಿಕ್ಕಾಬಟ್ಟೆ ರೋಗ. ಸರ್ ನಾವೇನು ಡೈರೆಕ್ಟ್ ಬಿಡ್ತಾ ಇಲ್ಲ, ಬೋರ್ಗಳಲ್ಲೇ ಹೊಡೆಯೋದು ನೀರ. ಬಟ್ ಆ ನೀರು ಬಂದ ಮೇಲೆ ಈ ರೋಗ ಬಂತು ಅಂತ ಮೊದಲಿಗೆ ಫೈನಾಗಿತ್ತು ತೋಟಗಳು. ಬರೀ ನೀರೇ ಹೊಡ್ಕೊಂಡ್ರು ಚೆನ್ನಾಗಿದ್ದು ತುಂಬ. ಈಗ ಅದು ಶೀತ ಜಾಸ್ತಿ ಅಂತ, ಅದ್ರಾಗ ನೀರಲ್ಲಿ ಓಡಾಡಿರೆ ಕಾಲುವೆ ಎಲ್ಲ ನೋವು ಬರೋ ಇದು ಐತಿ, ಶೀತ. ಹೌದು, ಅಷ್ಟು ಕೋಲ್ಡ್ ಐತಿ ಅದು. ಹಂಗಾಗಿ ತೆಂಗಿಗೆ ಅಲ್ಲಿಂದಲೇ ಸ್ವಲ್ಪ ಬೈಲಿಗೆ ಬಿಟ್ಕೊಂಡು ಕೃಷಿ ಹೊಂಡಿರ್ತಾರೆ, ಅಲ್ಲಿಂದ ಪಂಪ್ ಮಾಡ್ಕೊಂಡ್ರೆ ಬೋರ್. ಇಲ್ಲಿ ನಾವೇನು ಅದನ್ನು ಡೈರೆಕ್ಟ್ ಬಿಡ್ತಾ ಇಲ್ಲ, ನಾವು ಬೋರ್ಗಳಿಂದಲೇ ಹಾಯಿಸೋದು. ಆದರೂ ಅದು ಮೇಗಡೆ ನಮ್ಮದು ಈಗ ಅಡಿಕೆ ಗಿಡ ಇರೋದು ಪೂರ್ತಿ ಅಲ್ಲೇ ತೊರೆ ಸಾಲು ಅಂತ, ಅದೇ ಕೋಡಿ ಬಿದ್ದು ನೀರು ಹೋಗುತ್ತಲ್ಲ, ಅಲ್ಲೇ ಇರೋದು. ಈಗ ಮಗ್ಲಲ್ಲೇ ಹೋಗುತ್ತೆ ನಮ್ಮದು, ನಮ್ಮ ತೋಟದ ಮಗ್ಲು. ಶೀತ ಜಾಸ್ತಿ, ಕೆನಾಲು. ತೋಟದ ಬರದೇ ಇದ್ರೂ ಒಂದು ಪ್ರಾಬ್ಲಮ್. ಆ ಥರ ರೈತರದು ಪರಿಸ್ಥಿತಿ ನಿರಂತರ ಪ್ರಾಬ್ಲಮ್. ಹೌದು. ಏನಂದ್ರೆ ಈಗ ಹೇಮಾವತಿ ಬರಲಿಲ್ಲ ಅಂತಂದ್ರೂ ಕಷ್ಟಕ್ಕಿತ್ತು, ಫುಲ್ ಕಷ್ಟ ಇತ್ತು. ಈಗ ಏನಂದ್ರೆ ನೀರು ಬರುತ್ತೆ, ಅದೇ ಆ ರೋಗನೂ ಇದೆ. ಬರೀ ಅದರಿಂದಲೇ ಬಂದೈತೆ ಅಂತ ಅಲ್ಲ, ಏನು ಪ್ರಕೃತಿ ನಿಯಮ ಬಂದ್ಬಿಟ್ಟೈತೆ. ಇಲ್ಲ ಸರ್, ಔಷಧಿ ಹೊಡೆಯೋಕ್ಕಾಗಲ್ಲ. ದೊಡ್ಡ ಗಿಡಗಳು ಎಲ್ಲ ಎಲ್ಲಿ ಹೊಡಿತೀರ ಔಷಧಿ? ಕಟ್ತೀವಿ ಕೆಮಿಕಲಲ್ಲಿ, ಏನು ಕಟ್ಟಿರೋ ಅದು ಹೋಗಲ್ಲ ಬಿಡಿ. ಅದು ಒಂದು ಸತಿ ಬಂತು ಅಂತಂದರೆ ಅದು ಹೋತು ಅಂತಲೇ ಮರ. ನಮ್ಮ ಈಗ ಒಂದು ಮನೆ, ನಮ್ಮ ಮನೆ ಮುಂದಿರೋದೇ ಒಂದು 250 ಗಿಡ ಐತಿ. ಅದ್ರಾಗ ಹೆಚ್ಚು ಕಮ್ಮಿ ಒಂದು 100-120 ಗಿಡ ಅಲ್ಲೇ ಹೋಗೇ ಬಿಟ್ಟೈತಿ. 35,000 ಕಾಯಿ ಆಗೋದು ಅದ್ರ ಒಂದ್ರಾಗೆ. ಈಗ ಬರೀ 10,000 ಕಾಯಿ ಅಂದರೆ ಬರೀ 10,000 ರೇಟ್ ಇಟ್ಕೊಂಡ್ರೆ ಎಷ್ಟು? ಅಲ್ಲಿ 3.5 ಲಕ್ಷ. 3.5 ಲಕ್ಷ ಕಾಯಿ ದುಡ್ಡು ಬರ್ತಾ ಇದೆ ಗಿಡಗಳು. ಹೋದು 100 ಗಿಡ ಅಲ್ಲೇ ಪೂರ್ತಿ ರೋಗ ಬಂದ್ಬಿಟ್ಟೈತೆ. ಈಗ ಅದಕ್ಕೆ ಏನಿದ್ರು ಈಗ ಅದೇ ಸಪ್ರೇಟಾಗಿ ಕಟ್ಟಿ, ಅದು ಕಟ್ಟಿರು ಇದಳಲ್ಲ ಸೊಸಿ. ಆ ರೋಗ ಇರೋದ್ರಿಂದ ತೆಗೆದು ನೀವು ಈಗ ಇಟ್ಟಿರು ಏನು ಮಾಡಿರೋ ಇಂಪ್ರೂವ್ ಆಗಲ್ಲ. ಮಣ್ಣಿಗೆ ಸೇರಿಬಿಟ್ಟೈತೆ ಅದು ರೋಗ. ಅಷ್ಟು ಇದಾಗೈತೆ. ಅಷ್ಟೆಲ್ಲ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿದ್ದು ಹಂಗಾಯ್ತಾ? ಇಲ್ಲ ಸರ್, ಕೆಮಿಕಲ್ಲು ಮಾಮೂಲಿ ಕೊಡ್ತೀವಿ ನಾವು. 1 kg 1.5 kg ಕೊಡ್ತೀವಿ. ಅಲ್ಲ, ಯೂರಿಯಾ ಕೊಡಲ್ಲ, ಎಲ್ಲ ಮಿಕ್ಸು. ಅದ್ರಾಗೆ 4-5 ಥರ ಮಿಕ್ಸ್ ಮಾಡಿ ಕೊಡ್ತೀವಿ. ಬಟ್ ಈ ರೋಗ ಕೆಮಿಕಲ್ ಆಗ್ತಲೇ ಇರೋಕ್ಕೂ ಬಂದೈತೆ, ಆಖರಿಗೂ ಬಂದಿದೆ. ಎರಡೂ ಈಕ್ವಲ್ಲೇ. ಅದು ಒಂದು ತೋಟಕ್ಕೆ ಬಂತು ಅಂದರೆ ಅದು ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ, ಸ್ಪ್ರೆಡ್ ಆಗ್ತಿರುತ್ತೆ. ಈ ವರ್ಷ ನಮ್ಮದಕ್ಕೆ ಬಂದು ಮುಂದೆ ವರ್ಷಕ್ಕೆ ನಿಮ್ಮದು ಗ್ಯಾರಂಟಿ ಅಂತ. ಕೆಲವರು ಗೊಬ್ಬರ ಮತ್ತು ನೀರು ಎಲ್ಲ ಸಮ ಪ್ರಮಾಣದ ಕೊಟ್ಕೊಂಡು ಹೋಗಿರೋವು ಒಂದು ಸ್ವಲ್ಪ ಉತ್ತಮ ಆಗಿದ್ದಾವೆ. ಸ್ವಲ್ಪ ಏನಾರು ಗೊಬ್ಬರ ಹಾಕೋಕೆ ಆಗೋದೇ ಇಲ್ಲ. ಈ ವರ್ಷ ಏನಾರು ಒದಗ್ತು, ಜಮೀನು ತಾಂಡಿ ಹತ್ತಾಂಡಿ ಏನಾರು ಫುಲ್ ಡೌನ್. ಅದಕ್ಕೆ ಏನು ವರ್ಷ ಮಾಡಬೇಕು, ಮಾಡಿದರೆ ಮಾತ್ರ. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಂಗಾಗುತ್ತೆ. ತುರುವೇಕೆರೆ ತಿಪ್ಟೂರು ಸುತ್ತಮುತ್ತ ಎಷ್ಟಿದೆ ಒಂದು ಎಕರೆ ಜಮೀನು? ಸರ್ ಇಲ್ಲಿ ಎಲ್ಲ ಅಲೆ ಈಗ 1 ಲಕ್ಷದ ಮೇಲೆ ಹೋಗ್ತೈತೆ ನಮ್ಮ ಹತ್ರನೇ. 1 ಎಕರೆ ಅಲ್ಲ, ಒಂದು ಕುಂಟೆ. ಎಲ್ಲ ಬೆಂಗಳೂರು, ಇಲ್ಲಿ ಎಲ್ಲ ಬೆಂಗಳೂರು ಕಡೆಯವರು ಆ ಕಡೆ ಈ ಕಡೆ ಎಲ್ಲ ಬಂದು ರೇಟ್ ಜಾಸ್ತಿ ಮಾಡಿರು. ಅಂದರೆ 40 ಲಕ್ಷ ಬಿತ್ತು 1 ಎಕರೆ? ಹೌದು,
ತೆಂಗಿನ ತೋಟ ಅಡಿಕೆ ತೋಟ ಅಂದರೆ ಇನ್ನೂ ಜಾಸ್ತಿ. ರೆಡಿ ಇರೋವು ಖಾಲಿ ಜಮೀನಿಗೆ ಅಷ್ಟು ಹೋಗ್ತಾಯ್ತು ಈಗ. ಒಂದು ರೆಡಿ ಸರ್, ನನಗೊಂದು 10 ಲಕ್ಷ ದುಡ್ಡು ಬರೋವಂಥದ್ದು ಬೇಕು ತೋಟ ಅಂದರೆ. ಅವು ಮಾತಾಡ್ಸೋಕ್ಕೆ ಆಗಲ್ಲ ಬಿಡಿ ಸರ್. 2 ಲಕ್ಷ ಹೇಳ್ತಾರೆ ಉಂಟೆ, ಮಾತಾಡ್ಸೋಕ್ಕೆ ಆಗಲ್ಲ. ಇನ್ನೇನು ಮಾಡೋದು ಅಲ್ಲ, ಹಂಗಿರೋ ಇದೆ ಪರಿಸ್ಥಿತಿ. ಖಾಲಿ ಜಾಗನೇ ಈಗ. ಖಾಲಿ ಜಾಗ ತೊಗೊಂಡು ಅಲ್ಗುಂಡಿ ತೋಡಿ ಅಲ್ಲಿ ನಾವು ತೆಂಗಿನ ಗಿಡ ನೆಟ್ಟು ಅದು ಬಂದು 10 ಲಕ್ಷ ಉದುರಿಸೋಕ್ಕೆ 6 ವರ್ಷ ಬೇಕು. 5 ರಿಂದ 6 ವರ್ಷ ಆಗುತ್ತೆ. ಸ್ನೇಹಿತರೆ, ನೀವು ತಿಪ್ಟೂರು ಕೊಬ್ಬರಿ ಮಾರ್ಕೆಟ್ ಟೂರ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ತಿಪ್ಟೂರು ಕೊಬ್ಬರಿ ಮಾರ್ಕೆಟ್ಗೆ ತುಂಬ ದೊಡ್ಡ ಒಂದು ಟ್ರೇಡರ್ಸ್ ಸೆಂಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಒಳಗಡೆ 106 ಟನ್ ಕೊಬ್ಬರಿ ಇದೆ ಒಳಗಡೆ. ಸರ್, ನನ್ನ ಹೆಸರು ಅಮಿತ್ ಅಂತ ಹೇಳ್ಬಿಟ್ಟು, GK ರುದ್ರಪ್ಪ ಆ್ಯಂಡ್ ಕಂಪ್ನಿ ಅವರ ಪ್ರೊಪ್ರೈಟರ್ ಮಗ ನಾನು. ನಮ್ಮದು ಆಲ್ಮೋಸ್ಟ್ ಒಂದು 60 ಇಯರ್ಸ್ ಮೇಲಿಂದ ಬಿಸ್ನೆಸ್ ಮಾಡ್ತಾ ಇರೋದು. APMC ಆಗೋಕ್ಕೆ ಸ್ಟಾರ್ಟಿಂಗಿಂದನೂ ನಮ್ದು ಬಿಸ್ನೆಸ್ ಇದೆ, GK ರುದ್ರಪ್ಪ ಆ್ಯಂಡ್ ಕಂಪ್ನಿ. ಓಕೆ ಓಕೆ. ಎಷ್ಟು ಬಂದಿದೆ ಸರ್ ಇವತ್ತು? ಎಷ್ಟು ಕೊಬ್ಬರಿ ಬಂದಿದೆ ಸರ್ ನಿಮ್ಗೆ ಇವತ್ತು? ಸೋಮವಾರ ಮಾರ್ಕೆಟ್ ಇದೆ. ಎಷ್ಟು ಕೊಬ್ಬರಿ ಬಂದಿದೆ? ಒಂದು 300 ಬ್ಯಾಗ್ಸ್ ಬಂದಿದೆ ಇವತ್ತು. 300 ಬ್ಯಾಗ್ ಇಂಟು 43 kg. 43 kg ಅಷ್ಟವರೆಗೂ ಬಂದಿದೆ. ಅಂದರೆ ಎಷ್ಟು ಟನ್ನು? 12 ಟನ್ಸ್. 12.9 ಟನ್. 100 ಬ್ಯಾಗ್ಸ್ ಅಂದರೆ 4,4300 kg ಆಗುತ್ತೆ. ಹತ್ತಿರ 13 ಟನ್ ಬಂದಿದೆ. 13 ಟನ್ ಹತ್ರ ಬಂದಿದೆ. ಸೊ ಇದು ನೆಕ್ಸ್ಟ್ ಗುರುವಾರ ಮಾರ್ಕೆಟ್ ಇದೆಯಲ್ಲ, ಈ ಗುರು ಅಷ್ಟು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲ? ಅದನ್ನ ಈಗ ಇವತ್ತು ಬಿಡ್ ಆಗುತ್ತಲ್ಲ ಆಕ್ಷನ್, ಅವ್ರ ಮೆಟೀರಿಯಲ್ ಅವ್ರ ಪ್ಯಾಕಿಂಗ್ 15 kgs 25 kgs ಗ್ರೇಡಿಂಗ್ ಮಾಡ್ಕೊಂತಾರೆ. ಬನ್ನಿ ಇಲ್ಲಿ. ಸೊ ಇದೊಂದು ಸೈಜ್ ಗ್ರೇಡ್ ಮಾಡ್ತಾರೆ. ಆಮೇಲೆ ಈ ಥರ ದಪ್ಪ ಇರೋದು ಒಂದು ಸೈಜ್ ಗ್ರೇಡ್ ಮಾಡ್ತಾರೆ. ಆಮೇಲೆ ಫುಲ್ ಮೀಡಿಯಂ ಅಂತಾರೆ, ಈ ಥರ ಫುಲ್ ರೌಂಡ್ ಇರೋದು ಇದೊಂದು ಗ್ರೇಡ್ ಮಾಡ್ತಾರೆ. ಓಕೆ, ಇದು ಬೆಸ್ಟ್ ಕ್ವಾಲಿಟಿನಾ? ಇದು ಫೈನ್ ಬೆಸ್ಟ್ ಕ್ವಾಲಿಟಿ ಇದೆ. ಯಾಕಂದ್ರೆ ದಪ್ಪನೂ ಇದೆ, ರೌಂಡ್ ಇದೆ, ಶೇಪ್ ರೌಂಡ್ ಇದೆ. ಇದು ಕಾಸ್ಟ್ಲಿ. ಇದು ಕಾಸ್ಟ್ಲಿ. ಬಟ್ ನಾವು ರೈತರ ಹತ್ರ ಬಿಡ್ ಮಾಡೋದು ಎಲ್ಲ ಮಿಕ್ಸಲ್ಲೇ ತಗೊಂತೀವಿ. ಬಟ್ ನಮ್ಮ ಹತ್ರ ಟ್ರೇಡರ್ ತಗೊಂಡಿರ್ತಾನಲ್ಲ, ಅವರು ಡಿವೈಡ್ ಮಾಡ್ತಾರೆ. ಅವರು ಬೈಫರ್ಕೇಟ್ ಮಾಡಿ. ಸೊ ಒಂದೊಂದು ಸ್ಟೇಷನ್ ಒಂದೊಂದು ಡಿಮ್ಯಾಂಡ್ ಇರುತ್ತೆ, ಆ ಸ್ಟೇಷನ್ಗಳು ಕಳಿಸ್ತಾರೆ ಅವರು. ಓಕೆ, ಸ್ಟೇಷನ್ ಅಂದರೆ ಜಾಗಗಳು. ಡೆಲ್ಲಿಯಲ್ಲಿ ಆಯಿತು, ಗಾಜಿಯಾಬಾದ್ ಆಯಿತು, ಪುಣೆ ಆಯಿತು, ಆ ಕಡೆ ಡಿಫ್ರೆಂಟ್ ಸ್ಟೇಷನ್ಸ್ ಎಲ್ಲ ಇರುತ್ತಲ್ಲ, ಆಸ್ ಪರ್ ಸೈಜು ಅಕಾರ್ಡಿಂಗು ಬಿಹಾರ ಗೋಲಿ ಹೋಗುತ್ತೆ. ಆ ಥರ ಡಿಫ್ರೆಂಟ್ ಸ್ಟೇಟ್ಸು ಇದಿರುತ್ತಲ್ಲ, ಅಲ್ಲಿಗೆ ಹೋಗುತ್ತೆ. ಸೊ ಸರ್, ಈಗ ನಿಮ್ಮ ಬಹುತೇಕ ಬೈಯರ್ ಯಾರು ನಾರ್ತ್ ಇಂಡಿಯನ್ಸಾ? ಎಲ್ಲ ನಾರ್ತ್ ಇಂಡಿಯನ್ಸೇ. ಯಾಕೆ ಅವ್ರು ಬೆಳೆಯಲ್ವಾ? ಅಲ್ಲಿ ಬೆಳೆಯಲ್ಲ, ಇಲ್ಲ ಅಷ್ಟೇ ಬರೋದು. ಸೊ ನಾರ್ತ್ ಇಂಡಿಯಾದಲ್ಲಿ ತೆಂಗಿನ ಮರನೇ ಇಲ್ಲ? ಇಲ್ಲ ಇರೋದೇ ಇಲ್ಲ ನಮ್ಮ ಬೆಲ್ಟಲ್ಲಿ ಅಷ್ಟೇ. ಕೇರಳದಲ್ಲಿದೆ, ತಮಿಳ್ನಾಡಿದೆ, ಇನ್ನೆಲ್ಲೂ ಬೇರೆ ಕಡೆ ಎಲ್ಲೂ ಇಲ್ಲ. ಆಂಧ್ರದಲ್ಲಿಲ್ಲ? ಆಂಧ್ರದಲ್ಲಿ ಸ್ವಲ್ಪ ಮಟ್ಟಿಗಿದೆ. ಬಟ್ ತಿಪ್ಟೂರು ಕೊಬ್ಬರಿ ಎಲ್ಲೂ ಸಿಗಲ್ಲ ನಿಮಗೆ. ತೆಳ್ಳಗೆ ಬರುತ್ತೆ ನೋಡಿ, ಇದು ಥಿಕ್ನೆಸ್ ಇರುತ್ತಲ್ಲ, ಇದು ತೆಳ್ಳಗೆ ಬರುತ್ತೆ. ಇದ್ರದ್ದೆಲ್ಲ ಡಬಲ್ ಬರುತ್ತೆ ಆ ಕಡೆದು. ಅಲ್ಲಿ ಅಂದ್ರೆ ಆ ಟೇಸ್ಟ್ ಬರಲ್ಲ. ಅದು ನಮ್ದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ನೀವು ಎಕ್ಸ್ಪೋರ್ಟರ್ ಅಲ್ಲ? ನಮ್ದು ನಾವು ಕಮಿಷನ್ ಏಜೆಂಟ್ಸ್, ರೈತರಿಂದ ತಗೊಂಡು ಟ್ರೇಡರ್ಸಿಗೆ ಕೊಡೋರು. 2% ಕಮಿಷನ್ ಟ್ರೇಡರ್ ಕೊಡ್ತಾರೆ ನಮಗೆ. ರೈತರಿಂದ ನಾವು ಯಾವುದೇ ಕಮಿಷನ್ ತಗೊಳಲ್ಲ. ಟ್ರೇಡರ್ಸ್ ನಮಗೆ 2% ಕಮಿಷನ್ ಕೊಡ್ತಾರೆ ಆನ್ ದಿ ವಾಲ್ಯೂಮ್. ಈಗ ಬಿಲ್ ಅಮೌಂಟ್ ಎಷ್ಟಾಯಿತು? 4 ಲಕ್ಷ ಆಯಿತು ಅಂದರೆ 2% ಕಮಿಷನ್ 8,000 ರೂಪಾಯಿ. ಆ ಥರ 10 ಲಕ್ಷ ರೂಪಾಯಿ ಆಯಿತು ಅಂದರೆ 2% ಕಮಿಷನ್ 20,000 ರೂಪಾಯಿ. ಅದು ಪೇಮೆಂಟು ನಮಗೆ ಕ್ರೆಡಿಟ್ ಬರೋದು, ಈ ಸೇಮ್ ಡೇ ಆಗಲ್ಲ. ನೀವು ರೈತರಿಗೆ ಸೇಮ್ ಡೇ? ರೈತರಿಗೆ ನಾವು ಸೇಮ್ ಡೇ ಪೇಮೆಂಟ್ ಮಾಡಿಬಿಡ್ತೀವಿ, ಏನು ಆಪ್ಷನ್ ಆಗುತ್ತೆ ಆ ರೇಟ್ಗೆ. ಬಟ್ ನಮಗೆ ಪೇಮೆಂಟ್ ಬರೋದು ಲೇಟ್ ಆಗುತ್ತೆ. ಸೊ ಇನ್ ಎ ಮಂತ್ ಎಷ್ಟು ಟನ್ ವ್ಯಾಪಾರ ಆಗುತ್ತೆ? ಎಷ್ಟು ಟನ್ ನೀವು ಡೀಲ್ ಮಾಡಿ? ಡಿಪೆಂಡ್ಸ್ ಅಪಾನ್ ದ ಮಂತ್ಸ್. ಅಂದರೆ ಈಗ ಜೂನಿಂದ ಶುರು ಆಗುತ್ತೆ. ಈಗ ವರ್ಷ ನಮ್ದು ರಫ್ಲಿ ಆಲ್ಮೋಸ್ಟ್ ಒಂದು 50,000 ಚೀಲ ಆಗುತ್ತೆ ವರ್ಷಕ್ಕೆ. ಆ ಥರ ಅಂದರೆ ಈಗ ಜೂನಿಂದ ಶುರು ಆಗಿ ದೀಪಾವಳಿವರೆಗೂ ಫುಲ್ ಸ್ವಿಂಗಲ್ಲಿ ನಡೆಯುತ್ತೆ. ಆಮೇಲೆ ದೀಪಾವಳಿ ಆದಮೇಲೆ ಕಟ್ ಆಗುತ್ತೆ, ಮತ್ತೆ ಜನವರಿಲಿ ಮತ್ತೆ ಫುಲ್ ಸ್ವಿಂಗ್ ನಡೆಯುತ್ತೆ ಸೀಸನ್. ಆ ಥರ ಒಂದು ಥ್ರೋಟ್ ಇಯರ್ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲ್ಲ. ಬೆಳೆ ಬಂದಂಗೆ ಅಂದರೆ ಡಿಮ್ಯಾಂಡ್ ಇರೋ ಟೈಮಲ್ಲಿ, ಹೋಳಿ ಟೈಮಲ್ಲಿ, ಆಮೇಲೆ ದೀಪಾವಳಿ ಟೈಮಲ್ಲಿ ಮೇಜರ್ ಡಿಮ್ಯಾಂಡ್ ಟೈಮು. ಆ ಟೈಮಲ್ಲಿ ಕನ್ಸ್ಯೂಮಿಂಗ್ ಜಾಸ್ತಿ ಇರುತ್ತೆ. ಅದು ಸೀಸನ್. ಅದು ಹಬ್ಬಗಳು, ಮದುವೆಗಳಿರ್ತವೆ, ಬೇರೆ ಬೇರೆ ಇವೆಂಟ್ಸ್ ಇರ್ತವೆ, ಆಗ ಸ್ವೀಟ್ಸ್ಗೆಲ್ಲ ಬಳಸ್ತಾರೆ. ಹೌದೌದು, ನೋ ಡೌಟ್. ತಿಪ್ಟೂರು ನಿಂತಿರೋದು ಕೊಬ್ಬರಿ ಮೇಲೆ. ನಿಮ್ಮ ಹೆಸರು ಪರಿಚಯ? ಸುರೇಶ್ ಅಂತ ಸರ್, ತಿಪ್ಟೂರು ಕೊಪ್ಪಳ ಮರ್ಚೆಂಟ್, ತಿಪ್ಟೂರು. ಎಷ್ಟು ವರ್ಷದಿಂದ ಇದ್ದೀರಿ ಫೀಲ್ಡ್? ನಾವೆಲ್ಲ ಒಂದು 60 ವರ್ಷದಿಂದ ಇಲ್ಲಿದ್ದೀವಿ. ನಿಮ್ಮ ಏಜ್ ಎಷ್ಟು? 74. ಸೊ ನಿಮ್ಮ 14-15 ವರ್ಷದಿಂದ ಇದು ಮಾಡ್ತಾ ಇದ್ದೀರಿ? ಹುಟ್ಟಿದ್ದೇ ಹೇಳಿದೆ, ಬೆಳೆದಿರೋದಿಲ್ಲ, ಇಲ್ಲೇ ಇರೋದೆ. ನೀವು ಶುರು ಮಾಡಿದಾಗ ಹೇಗಿತ್ತು ಕೊಬ್ಬರಿ ವ್ಯಾಪಾರ? ಏನು ಹೇಳ್ತೀರಾ? ಭಾಳ ಚೆನ್ನಾಗಿತ್ತು. ಈಗಂತ ಭಾಳ ವರ್ಸ್ಟ್ ಆಗೋಗಿದೆ ವ್ಯಾಪಾರ. ಯಾಕೆ? ಆಗಿನ ಸ್ಟೈಲೇ ಚೆನ್ನಾಗಿತ್ತು ವ್ಯಾಪಾರಗಳು. ಈಗೆಲ್ಲ ಭಾಳ ಅಧ್ವಾನ. ಕೊಬ್ಬರಿ ಬರೋದು ಚೆನ್ನಾಗಿ ಬರ್ತಾ ಇಲ್ಲ, ಕ್ವಾಲಿಟಿ ತಗೊಳೋದು ಹಂಗೆ ಇದೆ, ಸೇಲ್ ಮಾಡೋದು ಕಷ್ಟ. ಮೊದಲೇನು ಸಿಸ್ಟಮ್ ಇತ್ತು ನೀವು ಶುರು ಮಾಡಿದಾಗ? ಓಪನ್ ಟೆಂಡರ್ ಇತ್ತು, ಪ್ರತಿಯೊಂದು ಅಂಗಡಿಗೂ ಆ್ಯಕ್ಷನ್ ಹಾಕೊಂಬರೋದು, ಆಲ್ ಥ್ರೂಔಟ್ ಮಾರ್ಕೆಟ್. ಮತ್ತು ಬೆಳಗ್ಗೆ 12:30 ಸ್ಟಾರ್ಟ್ ಆದರೆ 5 ಗಂಟೆಗೆ ಕ್ಲೋಸ್ ಆಗೋದು ಅವಾಗ. ಈಗ ಹಂಗೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿದಾರಲ್ಲ, ಯಾವಾಗ ಏನು ರೇಟ್ ಆಗುತ್ತೆ ಅಂತ ಗೊತ್ತಾಗ ಯಾರು ಏನು ಬೇಕಾದ್ರೂ ಹಾಕೋಬೋದು.
ಅದೊಂದು ಸಿಸ್ಟಮ್ ಸರಿ ಹೋಗಿಲ್ಲ ಇಲ್ಲಿ. ಬಟ್ ಆನ್ಲೈನ್ ಒಳ್ಳೇದು ಅಂತ ಕೆಲವರು. ಇಲ್ಲ, ಈ ಪ್ರಾಡಕ್ಟ್ಗೆ ಆಗಲ್ಲ. ಯಾಕಾಗಲ್ಲ? ಇದು ವೆರೈಟಿಗಳು ಬೇಕಾದಷ್ಟು ವೆರೈಟಿ ಬರುತ್ತೆ ಇದರಲ್ಲಿ. ಅವರು ತಗೊಳೋರೆಲ್ಲ ಸೈಜ್ ಇರೋದೇ ಬೇಕು ಅಂತಾರೆ. ಆ ಸೈಜ್ ನೋಡ್ಕೊಂಡು ರೇಟ್ ಹಾಕ್ತಾರೆ. ಇಲ್ಲ ಸೈಜ್ ಸಿಗ್ಬೇಕಲ್ಲ ಅವ್ರಿಗೆ, ಸಿಗಲ್ಲ. ಒಬ್ಬರಿಗೆ ಬರೀ ಸ್ಮಾಲ್ ಬೇಕು ಅಂತಾರೆ, ಒಬ್ರು ಮೀಡಿಯಮ್ ಬೇಕು ಅಂತಾರೆ. ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ವೇಸ್ಟೇಜ್ ಬಂದು ಸುಕ್ಕ ಬರುತ್ತೆ, ಅದಕ್ಕೆ ಬೇರೆ ರೇಟು. ಅವೆಲ್ಲ ಕಂಬೈನ್ ಮಾಡಿ ಸುರಿಯೋದು. ತಗೊಳ್ಬೇಕಾದ್ರೆ ಪೂರ ಅಷ್ಟನ್ನು ತಗೊಂಡೋಗ್ಬೇಕು ಅವರು. ಈ ಥರ ಇದೆ ಅದು. ಮುಂಚೆನೂ ಹಂಗೆ ಇರೋದು. ಬಟ್ ಎದುರುಗಡೆ ಕಣ್ಣಿಗೆ ಕಾಣೋದು ಕೊಬ್ಬರಿ. ಟೆಂಡರ್ ಹಾಕಕ್ಕೆ ಬರೋರಲ್ಲ, ಪ್ರತಿಯೊಂದು ಈಗ ಹಾಲ್ಗಳು ನೋಡಿದ್ರಲ್ಲ, ಪ್ರತಿಯೊಂದು ಹಾಲಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಟೆಂಡರ್ ಹಾಕ್ಬಿಟ್ಟು ಹೋಗೋರು. ಮಾಲ್ ನೋಡಿ ರೇಟ್ ಹಾಕೋರು. ನೋಡಿ ರೇಟ್ ಹಾಕೋರು. ಈಗ ಅದಂಗಲ್ಲ, ಎಲ್ಲೋ ಕುಂತಿರ್ತಾರೆ, ಮಾಲ್ ಇಲ್ಲಿರುತ್ತೆ, ರೇಟ್ ಹಾಕ್ಬಿಡ್ತಾರೆ. ಡೆಲ್ಲಿ ಕೂತಿರ್ತಾನೆ, ಅಲ್ಲಿಂದ ಹಾಕ್ಬೋದು ಇಲ್ಲಿಗೆ. ಆ್ಯಕ್ಚುಲಿ ಬ್ಯಾಡಗಿ ಮೆಣಸಿನ್ಕಾಯಿ ವಿಡಿಯೋ ನೀವು ನೋಡಿದ್ರೆ ಸ್ನೇಹಿತರೆ, ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮಾರ್ಕೆಟ್ ಟೂರ್ ಮಾಡಿದಾಗ ಅಲ್ಲೂ ಕೂಡ ಲೈವ್ ಆಗಿ ಪ್ರಾಡಕ್ಟ್ನ ನೋಡ್ತಾರೆ. ನೋಡಿ ಅದನ್ನು ಅದು ಯಾವುದು ಏನು ನೀರೆಷ್ಟು ಹಾಕಿದ್ದಾರೆ, ಯಾವ ವೆರೈಟಿ ನೋಡಿಕೊಂಡು ಅದ್ರ ಕ್ವಾಲಿಟಿ ಇರುವಂಥ ಆಮೇಲೆ ರೇಟ್ ಆಗ್ತಾ ಹೋಗ್ತಾರೆ. ಹೌದು, ಆ ಥರ ಇತ್ತು ಮೊದಲಿಗೆ. ಮುಂಚೆ ಆ ಥರ ಇತ್ತು. ಬಟ್ ಈಗ ಆ ಥರ ಇಲ್ಲ. ಎಲ್ಲಿ ಕೂತ್ಕೊಂಡ್ಬೇಕಾದ್ರೂ ಆನ್ಲೈನಲ್ಲಿ ಹಾಕ್ಬಿಡ್ತಾರೆ ಅಲ್ಲಿ. ಬಟ್ ಅವ್ರು ಪದಾರ್ಥ ನೋಡಿದ್ರೆ ಹೆಂಗೆ ಹಾಕ್ತಾರೆ ರೇಟು ಅಂತ ಸುಮ್ಮನೆ ಇದೇ ಕಣ್ಣು ಮುಚ್ಕೊಂಡು ಹಾಕ್ದಂಗೆ ಆಗ್ತಾ ಇರ್ತಾರೆ ವ್ಯವಹಾರ ಇದು. ಇಲ್ಲಿ ಬಂದಾಗ ಒಳ್ಳೆ ಅಂಗಡಿಗಳ ಮೇಲೆ ನಾವು ಚೆನ್ನಾಗಿರೋ ಕೊಬ್ಬರಿ ಇದ್ರೆ ಒಳಗೆ ಹಾಕ್ಸ್ಕೊಂತೀವಿ. ಇಲ್ಲ ನಾವು ಒಳಗೆ ಹಾಕ್ಸ್ಕೊಳೋದೇ ಇಲ್ಲ, ನಾವು ಚೆಕ್ ಮಾಡಿ ಹಾಕ್ಸ್ಕೊಳೋದು. ನಾವು ಬಂದಿದ್ದೆಲ್ಲ ಹಾಕೊಳಕ್ಕೆ ಹೋಗಲ್ಲ. ಅದಕ್ಕೆ ನಮ್ಮ ಅಂಗಡಿ ಒಂದು ರೇಟ್ ಇರುತ್ತೆ, ಅದಕ್ಕಿಂತ ಒಂದು ರೇಟ್ ಜಾಸ್ತಿ ಅನ್ನಂಗೆ ನಮ್ಮ ಟೆಂಡರ್ ಬೀಳ್ತಿರುತ್ತೆ. ಇಲ್ಲಿ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಭಾಷೆಯವರು ಇದ್ದಾರೆ. ಭಾಳ ಜನ ಇರೋದು ಅವ್ರದ್ದೇ ಸರ್ ಇರೋದೀಗ. ಹೌದಾ? ಪೂರ ಅವರೇ ಇರೋದು, ಬೈಯರ್ಸ್ ಪೂರ ಅವರೇ ಇರೋದು. ಅದೇ ಒಂದೇ ಹಳೇ ಕಾಲದಿಂದನೇ ಅವ್ರು ಬರ್ತಾನೆ ಇದ್ದಾರೆ ಸರ್. ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಬರ್ತಾನೆ ಇದ್ದಾರೆ. ಅವರು ಜನರೇಷನ್ಸ್ ಬರ್ತಾನೆ ಇದ್ದಾರೆ. ಅವ್ರಲ್ದಿವ್ರು ಬೇರೆ ಅವ್ರು ನೋಡ್ಕೊಂಡು ಇನ್ನು ಬೇರೆಯವ್ರು ಬರ್ತಾನೆ ಇದ್ದಾರೆ. ಈಗ ತಿಪ್ಟೂರು ಮಾರ್ಕೆಟ್ ಕಂಟ್ರೋಲ್ ಯಾರ ಕೈಲಿದೆ? ಹೊರಗಡೆ ಕೈಲೇ ಇದೆ. ನಮ್ಮ ಕೈಲಿ ಇಲ್ವೇ ಇಲ್ಲ ಇದು, ಹೊರಗ್ನವ್ರ ಕೈಲೇ ಇದೆ. ಹೌದೌದು. ಇರೋರೊಬ್ರು ನಮ್ಮರೊಬ್ಬರು ಭಾಳ ಚೆನ್ನಾಗಿ ಮಾಡ್ತಿದ್ರು. ಅವರು ಸ್ವಲ್ಪ ಮಿಸ್ಬಿಹೇವ್ ಮಾಡ್ಕೊಂಡು ಕಂಪ್ಲೀಟ್ ಲಾಸ್ ಮಾಡ್ಕೊಂಡು ಕಣ್ಣಿಗೆ ಕಾರಣ ಹೋಗ್ಬಿಟ್ಟಿದ್ದಾರೆ. ಸುಮಾರು ಕೋಟಿ ಎಲ್ಲರಿಗೂ ಕೊಡ್ಬೇಕಿಲ್ಲಿ, ಹೋಗ್ಬಿಟ್ಟಿದ್ದಾರೆ ಅವರು. ಭಾಳ ಒಳ್ಳೆ ಫಾರಮ್ಮು, ದೊಡ್ಡ ಮನುಷ್ಯರವರು. ಅವರು ಹಿಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಸುಮಾರು ಬ್ಯಾಂಕಿಗೂ ಸಿಕ್ಕಾಬಿಟ್ಟೆ ಕೊಡಬೇಕು, ಇಲ್ಲಿ ಲೋಕಲ್ ಮರ್ಚೆಂಟ್ಸ್ಗೂ ವಿಲೇಜರ್ಸ್ಗೂ ಎಲ್ಲರಿಗೂ ಕೊಡ್ಬೇಕು ಅವರು. ಆಗಿದೆ ಬೇಕಾದ ಹಿಂದಿಂದನೂ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಈ ಥರ ವಧೆಗಳು ಇದ್ದೇ ಇರ್ತವೆ ಸರ್. ದೇಶ ಮುದ್ರೆ ಅಂತ ಕೇಳಿದ್ರೆ ತಾವು ಕೇಳಿದೆ. ಅವಾಗಿನ ಕಾಲ ಸರ್, ಎಲ್ಲ 74, 75 ಅವಾಗಿನ ಕಾಲದಲ್ಲಿ ನಾವು ಇರ್ತೀವಿ ಇಲ್ಲೇ. ಅವಾಗಲೇ ಇಡೀ ಮಾರ್ಕೆಟ್ ಫುಲ್ ಏನು ಎಲ್ಲ ಪೂರ ಅವರೇ ತಗೊಳೋರು. ಇಡೀ ಹೋಲ್ ಸ್ಟೇಟ್, ಯಾವ ಸ್ಟೇಟಾಗಿ ನೋಡಿ ಅವರೇ ಕೊಬ್ಬರಿ ಮಾರೋರು. ಅಂಥವ್ರು ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಯಾಕೆ ಲಾಸ್ ಆಗುತ್ತೆ ಹಂಗೆ? ಅದೇ ಕೊಡೋದು ಮಾಡೋದು ವ್ಯವಹಾರ ಸರಿ ಇರಲ್ಲ. ಚೆಕ್ ಬರುತ್ತೋ ಇಲ್ಲ ನೋಡಲ್ಲ. ಕೊಬ್ಬರಿಗೆ ಹೋಗೋರ ರೇಟ್ಗೂ ಅದಕ್ಕೂ ಎಲ್ಲದಕ್ಕೂ ಡಿಫ್ರೆನ್ಸ್ ಆಗೋದು. ಒಂಥರ ಹಂಗೆ ಹೆಚ್ಚು ಕಮ್ಮಿ ಮುಗೀತು ಕತೆ. ಮುಗೀತು. ಒಂದ್ಸಲ ಗ್ರಿಪ್ಪು ಹೋಯ್ತು ಅಂದರೆ ಆ ಸೈಕಲಿಗೆ ಸಿಗಾಕೊಂಡ್ಬಿಡ್ತಾರದು. ಈ ಪ್ರತಿ ವರ್ಷ ಎಷ್ಟು ವ್ಯಾಪಾರ ಆಗುತ್ತೆ ವರ್ಷ? ಮುಂಚೆ ಲೆಕ್ಕಕ್ಕೂ ನೋಡಿದರೆ ಇಲ್ಲೆಲ್ಲ ಕೊಬ್ಬರಿ ಮುಂಚೆ ತಿಪ್ಟೂರಿಗೆ ಬರೋದು. ಈಗೆಲ್ಲ ಕಡೆ ಅಲ್ಲಲ್ಲೇ ಶಾಪ್ಗಳಾಗ್ಬಿಟ್ಟಿದೆ. ಹಳ್ಳಿ 5-6 ಹಳ್ಳಿಗೆ ಒಂದೊಂದು ಶಾಪ್ ಆಗ್ಬಿಟ್ಟವೆ. ಅಲ್ಲಿಂದ ಹಂಗೆ ಹೋಗ್ಬಿಡುತ್ತೆ. ಇಲ್ಲಿ ಬರೋ ಪರ್ಸೆಂಟೇಜೇ ಕಮ್ಮಿ ಆಗೋಯ್ತು. ಸೊ ಆ ಥರ ಇದು ಒಳ್ಳೇದಾಯಿತು. ಆದರೆ ಎಲ್ಲರಿಗೂ ಡಿಸ್ಟರ್ಬ್ ಆಯಿತು. ಈಗ ಯಾರ್ಯಾರು ಕೊಬ್ಬರಿ ಬೇಕು ಅನ್ನೋಂಗಿದ್ರೆ ಇಲ್ಲಿ ಬಂದು ತಗೊಂತಾನೆ ಹೋಗ್ತಾನೆ. ಈಗ ಹಂಗಲ್ಲ, ಅಲ್ಲೇ ತಗೊಂತಾನೆ, ಹಂಗೆ ಹೋಗ್ತಾನೆ. ಗೌರ್ಮೆಂಟಿಗೆ ಬರೋದೆಲ್ಲ ಏನು GST ಅಂತ ಬರುತ್ತೋ, RMCS ಬರುತ್ತೆ, ಅವೆಲ್ಲ ಬರೋದೇ ಇಲ್ಲ ಇಲ್ಲಿ. ಹೊರಗಡೆ ಹಂಗೆ ಹೋಗ್ಬಿಡುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.